ಬಕ್ರೀದ್ ಹಬ್ಬ ಸೇರಿದಂತೆ ಯಾವುದೇ ಸಂದರ್ಭದಲ್ಲಿ ಗೋಹತ್ಯೆ ಮಾಡದಂತೆ ರಾಜ್ಯದಲ್ಲಿ ಗೋಹತ್ಯೆ ನಿಲ್ಲಿಸುವಂತೆ ಹಾಗೂ ಗೋವನ್ನು ರಾಷ್ಟ್ರೀಯ ಪಶುವಾಗಿ ಘೋಷಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ ಎಂದು ವಿಶ್ವ ಮುಸ್ಲಿಂ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ಸುಭಾನ್ ಖಾನ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೋಹತ್ಯೆ ವಿಚಾರವಾಗಿ ದೇಶದ ವಿವಿಧ ಭಾಗಗಳಲ್ಲಿ ಹಲ್ಲೆ, ಗಲಭೆ ಹಾಗೂ ಪ್ರಾಣಹಾನಿ ಪ್ರಕರಣಗಳು ನಡೆಯುತ್ತಿದ್ದು, ಇದರಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತದೆ. ಉತ್ತರ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ನಡೆದಿರುವ ಘಟನೆಗಳು ಆತಂಕಕ್ಕೆ ಕಾರಣವಾಗಿವೆ. ಗೋಹತ್ಯೆ ವಿಚಾರದಿಂದ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ವೈಮನಸ್ಸು ಹೆಚ್ಚಾಗಬಾರದು. ಈ ದೇಶದ ಕಾನೂನು, ನೆಲ, ಜಲ ಎಲ್ಲವೂ ನಮ್ಮದೇಯಾಗಿದ್ದು ಎಲ್ಲ ಧರ್ಮದ ಜನರು ಸಹೋದರರಂತೆ ಬದುಕಬೇಕು. ಆದ್ದರಿಂದ ಮುಸ್ಲಿಂ ಬಾಂಧವರು ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವ ನಿಟ್ಟಿನಲ್ಲಿ ಗೋಹತ್ಯೆ ತಪ್ಪಿಸಬೇಕು ಎಂದರು. ದಾವಣಗೆರೆ ನಗರದಲ್ಲಿ ಪರವಾನಗಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಗೋಮಾಂಸದ ಅಂಗಡಿಗಳನ್ನು ಬಂದ್ ಮಾಡಿಸುವಂತೆ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ. ಜೊತೆಗೆ ಗೋವನ್ನು ರಾಷ್ಟ್ರೀಯ ಪಶುವನ್ನಾಗಿ ಘೋಷಿಸುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಸಿಕ್ಕಾಪಟ್ಟೆ ಗೋಮಾಂಸದ ಅಂಗಡಿಗಳಿದೆ, ಗೋ ಹತ್ಯೆ ಆಗ್ತಾ ಇದೆ. ಅದರಿಂದ ನಾವೊಂದು ಅವೇರ್ನೆಸ್ ತರಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ಒಂದು ಅವೇರ್ನೆಸ್ ಮೂಡಿಸೋಣ, ಈ ಮುಸ್ಲಿಂ ಬಾಂಧವರಲ್ಲಿ ಇದನ್ನು ಗೋಹತ್ಯೆ ಮಾಡೋದನ್ನು ಬಿಡಿಸೋಣ ಅಂತೇಳ್ಬಿಟ್ಟು ನಮ್ಮ ಹೋರಾಟ ಶುರು ಮಾಡಿದ್ದೀವಿ. ದಾವಣಗೆರೆಯಿಂದನೇ ಪ್ರಾರಂಭ ಮಾಡೋಣ ಅಂತ ಹೇಳ್ಬಿಟ್ಟು ನಾವೀಗ ದಾವಣಗೆರೆಯಿಂದ ಪ್ರಥಮ ಬಾರಿ ನಿಮ್ಮ ಮುಖಾಂತರ ನಿಮ್ಮ ಪತ್ರಿಕಾಗೋಷ್ಠಿ ಕರೆದುಬಿಟ್ಟು ಇಲ್ಲಿಂದ ಪ್ರಾರಂಭ ಮಾಡ್ತೀವಿ. ಈ ಎಲ್ಲಲ್ಲಿ ಉತ್ತರ ಪ್ರದೇಶ, ಲಕ್ನೋ, ಪಶ್ಚಿಮ ಬಂಗಾಳ ಎಲ್ಲ ಕಡೆ ಹೊಡೆದಾಟ ಆಗ್ತದೆ, ಜನ ಸಾಯ್ತಾ ಇದ್ದಾರೆ. ಈಗ ಲಾರಿಗಳು ಬರ್ತವೆ. ಈ ಪುನೀತ್ ಕೆರೆಳೆ ಅಂತ ಒಬ್ಬ ಗೋರಕ್ಷಕ ಅಂತ ಹೇಳ್ಬಿಟ್ಟು ಅವನೊಬ್ಬ ನಾಲಾಯಕ, ಅವನು ಎಲ್ಲಿ ಬೇಕಲ್ಲಿ ಹೋಗ್ಬಿಟ್ಟು ಗೋ ಹೊಡಿತಾನೆ, ಜನರಿಗೆ ಹಲ್ಲೆ ಮಾಡ್ತಾನೆ, ತೊಗೊಂಡೋಗ್ಬಿಟ್ಟು ಪೊಲೀಸ್ ಕೇಸ್ ರಿಜಿಸ್ಟರ್ ಮಾಡ್ತಾನೆ, ಪೊಲೀಸ್ ಕೇಸ್ ಮಾಡ್ತಾನೆ. ಈ ಗೋಹತ್ಯೆ ಕಾನೂನಿದೆ ಬಿಡಿ, ಅದಕ್ಕೆ ತಲೆ ಬಾಗಲೇಬೇಕು. ಈ ಮಣ್ಣಿನ ಕಾನೂನು ನಮಗೆ, ನಾವು ಭಾರತದ ಮುಸಲ್ಮಾನರು, ಈ ಮಣ್ಣಿನ ಕಾನೂನು ನಮಗೆ ಬೇಕೇ ಬೇಕು. ಮಣ್ಣಿನ ಪಾಲನೆ ಮಾಡ್ತೀವಿ ನಾವು ಯಾವುದೇ ಕಾರಣದಲ್ಲಿ. ಅದರಿಂದ ದಾವಣಗೆರೆಯಿಂದ ಪ್ರಾರಂಭ ಆಗಲಿ ಅಂಥೇಳ್ಬಿಟ್ಟು ನಾವು ಮೊದಲ ಹೆಜ್ಜೆ ಇಟ್ಟಿದ್ದೀವಿ. ಬೇಡ ಗೋ ಹತ್ಯೆನೇ ಬೇಡ. ಏನು ಈಗ ಭಾಳ ಜನ ಭಾಳ ವರ್ಷದಿಂದ ಮಾಡ್ತಾ ಇದ್ದಾರೆ. ದನ, ಹಸು, ಕರ, ಎಮ್ಮೆ ಎಲ್ಲ ಕಡ್ದುಬಿಟ್ಟು ತಿಂತಾ ಇದ್ದಾರೆ ಈ ಮುಸಲ್ಮಾನರು. ಅದಕ್ಕೆ ಆ ಮುಸಲ್ಮಾನರಲ್ಲಿ ಕಳಕಳಿಯ ಪ್ರಾರ್ಥನೆ ನಾನು ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಮುಸಲ್ಮಾನರು ಬಾಂಧವರಲ್ಲಿ ಬೇಡ, ಗೋಹತ್ಯೆ ಮಾಡಬೇಡಿ, ಇನ್ಮೇಲೆ ಬೇಡ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಶಿಫಾರಸಿನ ಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಗೋವನ್ನು ರಾಷ್ಟ್ರೀಯ ಪಶು ಎಂದು ಘೋಷಣೆ ಮಾಡಿ ಯಾರ್ಯಾರು ಮುಟ್ಟೋದಿಲ್ಲ. ಈಗ ನವಿಲನ್ನು ರಾಷ್ಟ್ರ ಪಕ್ಷಿ ಅಂತ ಮಾಡಿದಾರಲ್ಲ, ಆ ರೀತಿ ಯಾವುದೇ ಕಾರಣದಲ್ಲಿ ಗೋ ಹತ್ಯೆ 5 ವರ್ಷ 7 ವರ್ಷ ಶಿಕ್ಷೆ ಆಗಬೇಕು, ಆ ರೀತಿ ಕಾನೂನು ತರ್ರಿ ಅಂತ ಹೇಳ್ಬಿಟ್ಟು ನಮ್ಮ ಮನವಿ, ನಮ್ಮ ಕಳಕಳಿ ಸರ್ಕಾರಕ್ಕೆ. ಅದಕ್ಕೆ ಈಗ ದಾವಣಗೆರೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಹೊಡೆದಾಟ ಆಗಿದೆ. ಬೇರೆಯವರೆಲ್ಲ ಬಜರಂಗ ದಳದವರೆಲ್ಲ ನುಗ್ಗಿದ್ರು. ಈಗ 2-3 ದಿನದ ಹಿಂದೆ ಆಜಾದ್ ನಗರ, ಭಾಷಾನಗರ ನುಗ್ಗಿದ್ರು. ಗೋ ಹತ್ಯೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ. ಮಾಡೋದೇ ಬೇಡ, ಅವ್ರು ಬರೋದು ಬೇಡ, ನಾವು ಗೋಹತ್ಯೆ ಮಾಡೋದು ಬೇಡ. ಅವ್ರಿಗೆಲ್ಲ ಮನಸ್ಸು ನೋಯಿಸಿ ಅವ್ರಿಗೆಲ್ಲ ವಿರೋಧ ಮಾಡಿಕೊಂಡು ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ದೀನ ದಲಿತರನ್ನೆಲ್ಲ ನಮ್ಮ ಬಂಧು ಬಳಗದವರು, ನಾವು ಅಣ್ಣ ತಮ್ಮದರಿದ್ದಂಗೆ ಅವ್ರನ್ನ ಕರೆದುಬಿಟ್ಟು ಅವ್ರ ವಿರುದ್ಧ ಹಾಕ್ಕೊಂಡ್ಬಿಟ್ಟು ನಾವು ಗೋಹತ್ಯೆ ಮಾಡೋದು ಬೇಡ ಅಂತೇಳ್ಬಿಟ್ಟು ನಾನೇನು ಮಾಡ್ತೀನಿ, ಜಿಲ್ಲಾಧಿಕಾರಿಗಳೇ ದಾವಣಗೆರೆಯಲ್ಲಿ ಫಸ್ಟ್ ಮನವಿ ಮಾಡ್ತೀನಿ. ಪೊಲೀಸ್ ಎಸ್ ಪಿ ಶೇಖರ್ ಅವರಿಗೆ ನಾನು ಮನವಿ ಮಾಡ್ತೀನಿ. ಎಷ್ಟೋ ಅಂಗಡಿಗಳಿದ್ದಾವೆ, ಲೈಸೆನ್ಸ್ ಇಲ್ಲ, ಏನೂ ಇಲ್ಲ, ಹಾಗೆ ನಡೀತಾ ಇದ್ದಾವೆ. ಸಿಕ್ಕಾಪಟ್ಟೆ ಗೋಹತ್ಯೆ ಆಗ್ತಾಯಿದೆ, ಅದನ್ನು ಬಂದ್ ಮಾಡಿಸಿ. ಈಗ ಹೆಂಡದ ಅಂಗಡಿ ಇದ್ರೇ ಜನ ಹೋಗ್ಬಿಟ್ಟು ಹೆಂಡ ಕುಡಿತಾರೆ, ಹೆಂಡದ ಅಂಗಡಿನೇ ಇಲ್ಲ ಅಂತ ಹೇಳಿದ್ರೆ ಜನ ಹೋಗಲ್ಲ. ಹಾಗೆ ಈ ಮಾಂಸದ ಅಂಗಡಿಗಳನ್ನು ಬಂದ್ ಮಾಡಬೇಕು. ಕಾನೂನು ರೀತಿಯಲ್ಲಿ, ಕಾನೂನು ಚೌಕಟ್ಟಲ್ಲಿ ಬಂದ್ ಮಾಡಿ. ನಾವು ಕೂಡ ಮುಸಲ್ಮಾನರು ಬಾಂಧವರಲ್ಲಿ ಕಳಕಳಿಯಿಂದ ಬೇಡಿಕೆ ಇದೆ ನಮ್ಮದು. ಅವರನ್ನು ಮನವಿ ಮಾಡ್ಕೋತೇವೆ, ಅವ್ರನ್ನ ಪ್ರಾರ್ಥನೆ ಮಾಡ್ತೇವೆ, ಅವ್ರಿಗೆ ಕೈ ಮುಗಿತೇವೆ. ಈಗ ನಮ್ಮ ಮೌಲಿಗಳು ಹೇಳಿದ್ದಾರೆ, ಈ ರಾಜಸ್ಥಾನದಲ್ಲಿ, ಬಂಗಾಳದಲ್ಲಿ ಸಿಕ್ಕಾಪಟ್ಟೆ ಹಸುಗಳು ಸತ್ತೋಗಿದ್ದಾವೆ, ಸಾವಿರಾರು ಹಸುಗಳು ಮೇವಿಲ್ಲದೆ ಸತ್ತೋಗಿದ್ದಾವೆ. ಈಗ ರೈತರು ಪ್ರತಿಭಟನೆ ಮಾಡ್ತಾಯಿದ್ದಾರೆ, ಮುಸಲ್ಮಾನರು ಖರೀದಿ ಮಾಡ್ತಾಯಿಲ್ಲ, ಹಸುಗಳನ್ನು, ನಮ್ಮ ಗೋವುಗಳನ್ನು ಖರೀದಿ ಮಾಡ್ತಾಯಿಲ್ಲ ಅಂತ. ಇಲ್ಲಪ್ಪ, ಮಾಡೋಲ್ಲ ಅಂತ ಹೇಳ್ಬಿಟ್ಟು
ಮುಸಲ್ಮಾನರು ಬೈಕಾಟ್ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ನಾವು ಹಸುಗಳನ್ನು ಖರೀದಿ ಮಾಡೋದಿಲ್ಲ, ಖರೀದಿ ಮಾಡಿಕೊಂಡು ನಾವು ಕೇಸ್ ಹಾಕ್ಕೊಂಡು ಹೊಡೆತ ತಿನ್ನೋದು ನಮ್ಮಲ್ಲಿ ಆಗೋದಿಲ್ಲ, ನಮಗೆ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಮೌಲಿಗಳು ಫತ್ವ ಹೊರಡಿಸಿದ್ದಾರೆ. ನಮ್ಮ ಮುಸ್ಲಿಂ ಸಮಾಜದ ಮುಖಂಡರು ಮೌಲ್ವಿಗಳು, ನೀವು ಯಾವುದೇ ಕಾರಣದಲ್ಲಿ ಹಬ್ಬ ಆಗಲಿ ಇನ್ನು ಮುಂದೆ ಬರುವ ದಿನಗಳಲ್ಲಿ ನೀವು ಯಾವುದೇ ಕಾರಣದಲ್ಲಿ ಗೋ ಹತ್ಯೆ ಮಾಡಬೇಡಿ, ಹಸುಗಳನ್ನು ಕೊಲ್ಲಬೇಡಿ, ಕರುಗಳನ್ನು ಕೊಲ್ಲಬೇಡಿ, ದನ ಕರುಗಳನ್ನು ಕೊಲ್ಲೇಬೇಡಿ, ಅದರ ಮಾಂಸ ತಿನ್ನಬೇಡಿ ಅಂತ ಹೇಳ್ಬಿಟ್ಟು ಕರೆ ನೀಡಿದ್ದಾರೆ. ಆ ಕರೆ ಮೇಲೆ ನಾವು ಅದನ್ನು ಪಾಲನೆ ಮಾಡ್ತೀವಿ. ಯಾವುದೇ ಕಾರಣದಲ್ಲಿ ಅದನ್ನು ಇಲ್ಲಿಂದ ಶುರು ಮಾಡ್ತೀವಿ ದಾವಣಗೆರೆಯಿಂದ. ಇನ್ನು ಮುಂದೆ ನಾವೇ ನಿಂತು ಗೋ ತರೋರನ್ನು, ಗೋ ಹತ್ಯೆ ಮಾಡೋರನ್ನು ನಿಲ್ಲಿಸ್ತೀವಿ, ಪೊಲೀಸಿಗೆ ಕರಿತೀವಿ, ಜಿಲ್ಲಾಧಿಕಾರಿಗೆ ಹೇಳ್ತೀವಿ, ನೀವು ಮಾಡಬೇಡಿ ಅಂತ ಹೇಳ್ಬಿಟ್ಟು. ಮೊದಲು ನಮ್ಮ ಕಳಕಳಿ ಇದೆ, ನಮ್ಮ ಪ್ರಾರ್ಥನೆ ಇದೆ, ಕೈ ಮುಗಿದ ಮುಸ್ಲಿಂ ಬಾಂಧವರಲ್ಲಿ ನಾವು ಕೇಳ್ಕೊತೀವಿ. ಅವರು ಭಾಳಷ್ಟು ಜನ ಅದು ಒಪ್ಕೊಳ್ಳೋಕ್ಕೂ ತಯಾರಿದ್ದಾರೆ. ಇಲ್ಲಪ್ಪ ಬೇಡವೇ ಬೇಡ, ನಮಗೆ ಬೇಡವೇ ಬೇಡ, ಪ್ರಾಣಿ ಹತ್ಯೆನೂ ಬೇಡ, ಈ ಅಹಿಂಸೆ ದಾರಿಲಿ ಹಿಡಿತೀವಿ ನಾವು, ಹಿಂಸೆ ಬೇಡ ನಮಗೆ. ಇದು ಪ್ರಾಣಿನ ಮೂಗು ಪ್ರಾಣಿಗಳು ಕಡಿದ್ಬಿಟ್ಟು ಅದು ತಿಂದರೆ ಏನಾಗಬೇಕಿದೆ? ಇದು ಬೇರೆ ತಿನ್ನಿ, ಕೋಳಿ ಇದೆ, ಮೀನಿದೆ, ಮೊಟ್ಟೆ ಇದೆ, ತರಕಾರಿ ತಂದು ಒಂದು ಆಮ್ಲೆಟ್ ಹಾಕ್ಕೊಂಡು ತಿನ್ನಿ. ಮಾಂಸನೇ ತಿನ್ನಬೇಕಂತ ಏನಿಲ್ಲ, ಅದ್ರ ಮಾಂಸ ತಿನ್ನೋದ್ರಿಂದ ಏನಾಗುತ್ತೆ? ಬೇಡವೇ ಬೇಡ. ಅದರಿಂದ ಇದೊಂದು ಯೋಚನೆ ಮಾಡಿ ನಾವು ಶೇಖ್ ಅಹಮದ್, ನೂರುಲ್ಲಾ, ಪರ್ವೀಜು, ಅಲ್ಲಾ ಬಕ್ಷಿ ಮತ್ತು ಇನ್ನೂ ಭಾಳ ಜನ ಇದ್ದಾರೆ. ಅವ್ರಿಗೆ ಟೈಮ್ ಆಗಲಿಲ್ಲ ಬರಲಿಕ್ಕೆ. ಅವರೆಲ್ಲ ಯೋಚನೆ ಮಾಡಿ ಒಂದು ಡಿಸೈಡ್ ಮಾಡಿ ಒಂದು ಮೀಟಿಂಗ್ ಮಾಡಿ ನಿನ್ನೆ ರಾತ್ರಿ ನಾವು ಇದನ್ನು ಪ್ರೆಸ್ ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇಲ್ಲಿ ಬಂದಿದ್ದೀವಿ. ನೀವು ಕೂಡ ಒಳ್ಳೆ ಪ್ರಚಾರ ಕೊಟ್ಟು ಇದಕ್ಕೆ ಸಹಕಾರ ಕೊಡಬೇಕು, ಬಂದ್ ಮಾಡಬೇಕು, ಈ ಗೋಹತ್ಯೆ ಬಂದ್ ಮಾಡೋಕ್ಕೆ ನಿಮ್ಮಿಂದನೂ ನಿಮ್ಮ ಸಹಕಾರ ಕೊಡ್ತೀರಾ ಅಂತೇಳಿ ನಂಬಿ